ಇವತ್ತಿನ ವಿಡಿಯೋದಲ್ಲಿ ಕಾಂತಾ ಮೂವಿನ ರಿವ್ಯೂ ಮಾಡೋಣ. ಕೆಲವು ಮೂವಿಗಳಿಗೆ ಕಂಪ್ಲೀಟ್ ಆಗಿ ನೆಗೆಟಿವ್ ರಿವ್ಯೂ ಕೊಡೋಕ್ಕಾಗೋಲ್ಲ, ಹೇಳಕ್ ಮನ್ಸು ಬರಲ್ಲ. ಬಿಕಾಸ್ ಫ್ಯಾಕ್ಟ್ ಅಂತ ತಗೊಂಡ್ರೆ ಹಂಗಿರುತ್ತೆ ಆ ಸಿನಿಮಾದಲ್ಲಿ. ಬಟ್ ಅದನ್ನ ಕಂಪ್ಲೀಟ್ ಆಗಿ ಹೊಗಳಕ್ಕೂ ಆಗೋದಿಲ್ಲ. ಬಿಕಾಸ್ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಸಿನಿಮಾ ಅದು ಕೊಡ್ಬೇಕಾಗಿರೋ ಇಂಪ್ಯಾಕ್ಟ್ ನ ಎಲ್ಲೂ ಕೊಟ್ಟಿರೋದಿಲ್ಲ. ಸೊ ಆ ರೀತಿಯ ಸಿನಿಮಾಗಳ ಲಿಸ್ಟಿಗೆ ಇದು ಅಲ್ಲಿ ಸೇರ್ಕೊಂತು ಅಂತ ಹೇಳ್ತೀನಿ. ಅಂತ ಇದು ಸರ್ಮಣಿ ಸರ್ವರಾಜ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಇಲ್ಲಿ ಇಬ್ರು ವ್ಯಕ್ತಿಗಳಿದ್ದಾರೆ, ಒಬ್ರು ಡೈರೆಕ್ಟರ್, ಒಬ್ಬ ಹೀರೋ. ಹಲವು ವರ್ಷಗಳಿಂದ ಜೊತೆಗಿದ್ದಂತವ್ರು ಈಗ ಬೇರೆ ಆಗಿದ್ದಾರೆ. ಬೇರೆ ಆಗೋದಲ್ದೇನೆ ತಮ್ಮ ತಮ್ಮ ಈಗೋಗಳನ್ನ ತುತ್ತ ತುದಿಗೆ ತಗೊಂಡ್ಬಂದಿದ್ದಾರೆ. ಹೀಗೆ ಇಬ್ರು ಆ ಕಡೆ ಈ ಕಡೆ ನಿಂತಿರುವಾಗ ಮಧ್ಯದಲ್ಲಿ ಸಿಗಾಕೊಂಡವರ ಕತೆ ಏನಾಗುತ್ತೆ, ಏನಾಯ್ತು, ಮತ್ತೆ ಇವರಿಬ್ರಿಗೆ ಇಲ್ಲಿ ಏನಾಯ್ತು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆ ಬರೋದಾದ್ರೆ ಅದೇ ಹೇಳಿದ್ನಲ್ಲ, ಕ್ರಾಫ್ಟ್ ಅಂತ ತಗೊಂಡ್ಬಂದ್ರೆ ಇಲ್ಲಿ ಸಖತ್ತಾಗಿದ್ದೆ. ಆ ಕಾಲದ ಸಿನಿಮಾ ರಂಗದ ಫೀಲ್ ನ ತಗೊಂಡ್ಬಂದ್ ಆ ಆಸ್ಟ್ರೇಲಿಯಾ ಫೀಲ್ ನ ಕೊಡೋದು. ಇಲ್ಲಿನ ಕತೆಗೆ ಫಸ್ಟ್ ಹಾಫ್ ನ ಪರ್ಫೆಕ್ಟ್ ಅಂತ ಹೇಳ್ಬೋದೇನೋ. ಸಿನಿಮಾದಲ್ಲಿ ಸಾಕಷ್ಟು ಲೇಯರ್ಸ್ ಗಳಿದಾವೆ, ಅವುಗಳನ್ನ ಸಾಕಷ್ಟು ಸಿನಿಮಾದಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಇರೋದೊಂದು, ಅನ್ಕೊಂಡಿದ್ದೊಂದು, ನಡೀತಿರೋದೊಂದು, ಅಂಡ್ ಅದರಿಂದ ಮುಂದೆ ಆಗ್ತಾ ಇರೋದೊಂದು. ಆಕ್ಚುಲಿ ರೈಟಿಂಗ್ ಬಗ್ಗೆ ಸ್ವಲ್ಪ ಐಡಿಯಾ ಇದ್ರೆ ಅದು ಸೂಪರ್ ಅನ್ಸುತ್ತೆ ನಿಮ್ಗೆ. ಅವ್ರು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಂದೆ ಒಂದು ಕಾಲ್ ಬ್ಯಾಕ್ ಕೂಡ ಇರುತ್ತೆ. ಸೊ ಡೈರೆಕ್ಷನ್ ವೈಸ್ ಕತೆನ ತಗೊಂಡೋಗಿರೋ ರೀತಿ ಇದೆಯಲ್ಲ, ಆ ಭಾಗ ಫಸ್ಟ್ ಹಾಫ್ ನಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇನ್ನ ಪರ್ಫಾರ್ಮೆನ್ಸಸ್ ಇದರ ಮೇನ್ ಅಸೆಟ್ ಅಂತಾನೆ ಹೇಳ್ಬೋದು. ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಎಸ್ಪೆಷಲಿ ದುಲ್ಕರ್ ಸಲ್ಮಾನ್. ಇಲ್ಲಿ ದುಲ್ಕರ್ ಸಲ್ಮಾನ್ ಅವರು ತುಂಬಾ ಕಾಂಪ್ಲೆಕ್ಸ್ ಆಗಿರೋ ಕ್ಯಾರೆಕ್ಟರ್ ನ ಚೂಸ್ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಅವರು ಎಫೆಕ್ಟ್ಲೆಸ್ ಅನ್ನಿಸ್ತಾರೆ. ಆಕ್ಟಿಂಗು ಕೂಡ ಹಂಗೆ ಮಾಡಿದ್ದಾರೆ. ಯಾಕಂದ್ರೆ ಆಗ್ಲೇ ಹೇಳ್ದಾಗೆ ಲೇಯರ್ಸ್ ಎಲ್ಲವನ್ನ ಸ್ಕ್ರೀನ್ ಮೇಲೆ ತರಬೇಕು, ಮತ್ತೆ ಆಡಿಯನ್ಸ್ ನ ಕನ್ವೆ ಕೂಡ ಮಾಡ್ಬೇಕು. ಇದರಲ್ಲಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ದುಲ್ಕರ್ ಸಲ್ಮಾನ್ ಅವರು. ಮತ್ತೆ ಇಲ್ಲಿನ ಹೀರೋಯಿನ್ ಸೂಪರ್ ಸಖತ್ ಟ್ಯಾಲೆಂಟೆಡ್ ಆಗಿ ಮತ್ತೆ ತುಂಬಾ ನೀಟ್ ಆಗಿ ಆಕ್ಟಿಂಗ್ ನ ಪ್ರೆಸೆಂಟ್ ಮಾಡಿದ್ದಾರೆ. ಆಮೇಲೆ ಸಮುದ್ರಕಣಿ ಅವರು ಕೂಡ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಪರ್ಫಾರ್ಮೆನ್ಸಸ್ ಮತ್ತೆ ಟೆಕ್ನಿಕಲ್ ವಿಷಯಗಳು ಏನಿದಾವಲ್ಲ ಅವೆಲ್ಲದಕ್ಕೂ 100 ಮಾರ್ಕ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಇವೇ ಈ ಸಿನಿಮಾದ ಪಾಸಿಟಿವ್ ಅಂತಾನು ಹೇಳ್ಬೋದು. ಅಂಡ್ ಈಗ ಇಲ್ಲಿನ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಸಿನಿಮಾದ ಇಂಪ್ಯಾಕ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ ಇಂದ. ಇಲ್ಲಿ ಒಂಥರ ಡಿಟೆಕ್ಟಿವ್ ಥ್ರಿಲ್ಲರ್ ರೀತಿ ಮಾಡಕ್ ಹೊರಟಿದ್ದಾರೆ ಸಿನಿಮಾನ. ಅದು ಇಲ್ಲಿ ಬೇಕಾಗೇ ಇರ್ಲಿಲ್ಲ. ಬಿಕಾಸ್ ರೋಟಲ್ಲೇ ಹೋಗ್ಬೇಕಾಗಿತ್ತು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ 2-3 ಫ್ರೇಮ್ ಗಳನ್ನ ಇಡ್ಲೇಬಾರ್ದಿತ್ತು. ಇದ್ರು ಕೂಡ ಈ ಸಿನಿಮಾದಲ್ಲಿ ಆ ಫ್ರೇಮ್ ಗಳನ್ನ ಇಟ್ಟು ಇನ್ನ ಎಕ್ಸ್ಟ್ರಾ ಪಾತ್ರಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಅಂದ್ರೆ ತೋರಿಸ್ತಾರೆ. ಈ ಕಡೆ ರಾಣು ದಗಪಾಟಿ ಅವರ ಕ್ಯಾರೆಕ್ಟರ್ ಕೂಡ ಸ್ವಲ್ಪ ಎಕ್ಸ್ಟ್ರಾ ಅಂತ ಅನಿಸ್ತು. ಸಿನಿಮಾ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿದ್ರೇನೆ ಚೆನ್ನಾಗಿರೋದು. ಫಸ್ಟ್ ಹಾಫ್ ಅಲ್ಲಿ ಏನಿತ್ತು ಅದನ್ನೇ ಟೇಕ್ ಆಫ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು ಅಂತ ಹೇಳ್ತೀನಿ. ಈಗೋ ಕ್ಲಾಶಸ್ ಗಳನ್ನೆಲ್ಲ ಮತ್ತೆ ಲವ್ ಸ್ಟೋರಿಗಳ ಮೇಲೆ ಸಿನಿಮಾನ ಎಕ್ಸ್ಪ್ಲೋರ್ ಮಾಡಿದ್ರೆ ಕಥಾಗಿರೋದು ಅಂತ ಹೇಳ್ತೀನಿ. ನನ್ನ ಪ್ರಕಾರ ಇದೊಂದು ಅವರೇಜ್ ಸಿನಿಮಾ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರು ದುಲ್ಕರ್ ಸಲ್ಮಾನ್ ಅವರು ಅವರ ಸಿನಿಮಾಗಳು ತುಂಬಾ ಇಷ್ಟ ಆಗೋದಾಗಿದ್ರೆ ಸಿನಿಮಾನ ನೀವು ಖಂಡಿತ ಹೋಗಿ ನೋಡ್ಬೋದು ಅಂತ ಹೇಳಿ. ಸೊ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.